ಇವತ್ತು ನಾನು ನಿಮ್ಗೆ ಹೇಳ್ಕೊಳ್ತಾ ಇರೋವಂಥದ್ದು ಒಂದು ಎಲ್ಲರಿಗೂ ಅಂದರೆ ಈಗ ನಾವು ಎಲ್ಲರಿಗೂ ಕಷ್ಟ ಬಂದೇ ಬರುತ್ತೆ. ಆದರೆ ಆ ಟೈಮಲ್ಲಿ ಸಹಾಯ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಅದು ಯಾರೂ ಮಾಡಲ್ಲ ಆ ಟೈಮಲ್ಲಿ ಸಹಾಯ. ಅಂಥದ್ದೇ ಒಂದು ಸಮಸ್ಯೆ ಬಂದಾಗ ಯಾವ ರೀತಿ ತಲೆ ಉಪಯೋಗಿಸ್ಬೇಕು ಅನ್ನೋದು ಒಂದು ಚಿಕ್ಕ ಕಥೆ ಹೇಳ್ತೀನಿ. ಆ್ಯಸ್ ಯೂಶ್ವಲ್ ದಯವಿಟ್ಟು ಯಾರ್ಯಾರು ಕೇಳ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳಿ. ಇಂಥದ್ದೇ ಕಥೆಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಒಂದಷ್ಟು ಜನಕ್ಕೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಒಂದು ಪುಟ್ಟ ಸಂಸಾರ, ಗಂಡ ಹೆಂಡತಿ ಮಕ್ಕಳು, ಪುಟ್ಟ ಸಂಸಾರ. ಆ ಯಪ್ಪನ ಕೆಲಸ, ಆ ಮನೆ ಯಜಮಾನನ ಕೆಲಸ ಬಂದು ನೇಯ್ಗೆಯನ್ನು ಮಾಡುವಂಥದ್ದು. ನೇಯ್ಗೆಗಳಿಂದ ಸೀರೆಗಳನ್ನು ಅಥವಾ ಬಟ್ಟೆಗಳನ್ನ ಮಾಡಿ ಅದು ಚೆನ್ನಾಗಿ ನಡೀತಾ ಇರುತ್ತೆ. ಒಂದು ರೀತಿಯ ಬಿಸ್ನೆಸ್ಸು. ಆ ಬಿಸ್ನೆಸ್ಸು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ನಡ್ಕೊಂಡು ಹಿಂಗೆ ಇರಲ್ವಲ್ಲ, ಕಾಲ ಪ್ರತಿ ಸರಿನೂ ಹಿಂಗೆ ಇರಲ್ವಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ಅವನಿಗೆ ಆ ಹಳೇ ಯಂತ್ರಗಳೆಲ್ಲ ಕೆಡ್ತಾ ಬರುತ್ತೆ. ಹೊಸದನ್ನು ತೊಗೊಳ್ಳೋಕ್ಕೆ ಅವನಿಗೆ ಹಣಕಾಸಿನ ಸಮಸ್ಯೆ ಆಗುತ್ತೆ. ಹೊಸದುಗಳನ್ನು ತೊಗೊಳ್ಳಲ್ಲ. ಹಾಗೆ ಇನ್ ಟೈಮ್ಗೆ ಏನು ಪೂರೈಕೆ ಮಾಡೋಕ್ಕಾಗಲ್ಲ. ಈ ಹಳೇ ಯಂತ್ರಗಳಿಂದ ಇನ್ ಟೈಮ್ಗೆ ಪೂರೈಕೆ ಮಾಡೋಕ್ಕಾಗಲ್ಲ. ಹಾಗಾಗಿ ಅವನು ಬಿಸ್ನೆಸ್ಸು ದಿನೇ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಒಂದು ರೀತಿಯಲ್ಲಿ ಪೂರಾ ಕಡಿಮೆ ಆಗೋಗುತ್ತೆ. ಆಗ ಅವನ ಸಾಮಾನ್ಯವಾಗಿ ಎಲ್ಲರೂ ಹೆಂಡ್ತಿಯರು ಮಾಡೋದೇ ಅಲ್ವಾ, ಬೈಯೋದು ಅದೆಲ್ಲ ಆಗ್ತಾ ಇರುತ್ತೆ. ಆಗ ಅವನು ಒಂದಷ್ಟು ಜನದ ಹತ್ರ ಸಹಾಯವನ್ನು ಕೇಳ್ತಾನೆ. ನೆಂಟ್ರ ಹತ್ರ, ಇಷ್ಟ್ರ ಹತ್ರ, ಈ ರೀತಿ ಸಮಸ್ಯೆ ಆಗಿದೆ ನನಗೆ ಸ್ವಲ್ಪ ಸಹಾಯ ಮಾಡಿ, ನನ್ನ ಬಿಸ್ನೆಸ್ ಇಂಪ್ರೂವ್ ಆದಮೇಲೆ ನಾನು ನಿಮ್ಮ ಯಾವುದೇ ರೀತಿಯ ಸಾಲವನ್ನು ಇಟ್ಕೊಳ್ಳಲ್ಲ, ತೀರಿಸ್ಬಿಡ್ತೀನಿ ಅಂತ ಎಲ್ಲರೂ ಒಂದೊಂದು ಮಾತು ಹೇಳೋಕ್ಕೆ ಶುರು ಮಾಡ್ತಾರೆ. ಏನಂತ, ಅಯ್ಯೋ ಇವನು ಉಳಿತಾಯ ಇದ್ದಾಗ ಆರಾಮಾಗಿ ಮೋಜು ಮಸ್ತಿ ಮಾಡ್ದ, ಈಗ ನೋಡು ಹಿಂಗೆ ಕೇಳ್ತಾನೆ. ಅದಕ್ಕೆ ಹೇಳೋದು, ಇದ್ದಾಗ ನೋಡಿ ಮಾಡಿ ಖರ್ಚು ಮಾಡಬೇಕು ಅಂತ. ಇನ್ನೊಂದಷ್ಟು ಜನ ಹೇಳ್ತಾರೆ, ಹೆಂಡ್ತಿ ಇದ್ದರೆ ಸರಿಗಿದ್ರೆ ತಾನೇ, ಗಂಡ ದುಡ್ದಿದ್ರಲ್ಲಿ ಒಂದು 10 ರೂಪಾಯಿ ದುಡಿತಾನೆ ಅಂದರೆ 8 ರೂಪಾಯಿ ಖರ್ಚು ಮಾಡಿ 2 ರೂಪಾಯಿ ಉಳಿತಾಯ ಅಂತ ಮಾಡಬೇಕು. ಆ ಹೆಂಡ್ತಿಗೂ ಬುದ್ಧಿ ಇಲ್ಲ, ಅವಳು ಹಂಗೆ ಮಾಡ್ತಾಳೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಆದರೆ ಯಾರೂ ಸಹಾಯ ಮಾಡಲ್ಲ. ಅದಾದಮೇಲೆ ಏನು ಮಾಡ್ತಾನೆ, ಅಯ್ಯಪ್ಪ ಬೇರೆ ಇಲ್ಲ, ವಿಧಿ ಇಲ್ಲ, ಸಂಸಾರ ಜೀವನ ಚಕ್ರ ಸಾಕ್ತಾ ಹೋಗ್ಬೇಕಲ್ಲ. ಆ ಕಾರಣಕ್ಕೆ ಅವನು ಬೇರೆ ಯಾವುದು ಕೂಲಿ ಕೆಲಸ ಸಿಗುತ್ತೋ ಆ ಕೂಲಿ ಕೆಲಸನ ಒಪ್ಕೊಂಡು ಆ ಕೂಲಿ ಕೆಲಸದಲ್ಲಿ ತನ್ನ ಸಂಸಾರದನ್ನು ನೀಗಿಸ್ಕೊಂಡು ಹೋಗ್ತಾ ಇರ್ತಾನೆ. ಯಾವುದೇ ಈ ಕೆಲಸ ಆ ಕೆಲಸ ಯಾವುದೂ ಇಲ್ಲ, ಯಾವ ಕೆಲಸ ಸಿಗುತ್ತೋ ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಮಾಮೂಲಿ ಒಂದು ಅಂದರೆ ಹೆಂಡತಿ ಮಕ್ಕಳಿಗೆ 3 ಹೊತ್ತು ಊಟ ಹಾಕೋ ಲೆವೆಲ್ಗೆ ಅವನದು ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ಇದಾದಾಗ ಪಕ್ಕದ ಊರಿನ ಒಬ್ಬರು ಒಂದು ದೇವಸ್ಥಾನ, ಹಳೆಯ ಪುರಾತನ ದೇವಸ್ಥಾನ, ಅಲ್ಲಿ ಒಂದು ಕಲ್ಯಾಣಿಯನ್ನು ಕಟ್ಟಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದಕ್ಕೆ ಕೂಲಿ ಆಳುಗಳನ್ನೆಲ್ಲ ಅರೇಂಜ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಈ ಒಬ್ಬ ಏನು ನೇಯ್ಗೆ ಕೆಲಸ ಮಾಡ್ತಿರ್ತಾನೆ ಒಬ್ಬ ಯಜಮಾನ, ಅವನನ್ನು ಸಹ ಕರೆಯಲಾಗುತ್ತೆ. ಅವನು ಹೋಗ್ತಾನಷ್ಟೇ, ಕೂಲಿ ಕೆಲಸ ಯಾವುದಾದ್ರೇನು ಕೂಲಿ ಕೆಲಸಕ್ಕೆ ಹೋಗ್ತಾನೆ. ಆ ಕಲ್ಯಾಣಿಯನ್ನು ಮಾಡುವಂಥ ಸಮಯದಲ್ಲಿ ಆ ಮುಖಂಡ ಏನಿರ್ತಾನೆ ಅವನು ಹೇಳ್ತಾನೆ, ನೋಡಿ ಕೂಲಿ ಕೆಲಸ ಮಾಡ್ತಾ ಇದ್ದೀರಾ ಎಲ್ಲರೂ, ಇದು ಹಳೆಯ ಕಾಲದ ಪುರಾತನ ದೇವಸ್ಥಾನ. ಈಗ ದೇವಸ್ಥಾನ ಆಗಿರೋದ್ರಿಂದ ಏನಾಗುತ್ತೆ, ಇಲ್ಲಿ ನಿಧಿ ಇದೆ ಅಂತ ಹೇಳಲಾಗುತ್ತೆ. ಆ ಕಾರಣಕ್ಕೆ ನೀವು ಇಲ್ಲಿ ನಿಧಿ ಏನಾದರೂ ಸಿಕ್ಕಿದ್ರೆ ಯಾರಿಗೆ ಸಿಗುತ್ತೆ ಅದು ಅವ್ರಿಗೇನೆ ಅಂತ ಹೇಳ್ತಾನೆ. ಇದರಿಂದ 2 ಬೆನಿಫಿಟ್ಟು. ಒಂದು, ಬೇಗ ಕೆಲಸ ಆಗುತ್ತೆ. ಆಮೇಲೆ ಇನ್ನೊಂದು, ಈಗ ಯಾರಿಗಾರು ನಿಧಿ ಸಿಕ್ತು ಅಂತಂದರೆ, ಇದು ನಾನು ನಿನ್ನೆ ತೋಡಿದ್ದೆ, ಮೊನ್ನೆ ತೋಡಿದ್ದೆ, ಇವತ್ತು ಅಲ್ಲಿ ಹೋಗ್ಬಿಟ್ಟಿದ್ದೆ, ಹಂಗೆ ಅವರವರ ಒಳ್ಳೊಳಗೆ ಜಗಳ ಆಗೋದ್ರ ಬದಲು ಈ ಒಂದು ಉಪಾಯವನ್ನು ಆ ಯಜಮಾನ ಮಾಡ್ತಾರೆ. ಅವನಿಗೂ ಕರೆಕ್ಟಾಗಿ ಗೊತ್ತಿಲ್ಲ ನಿಧಿ ಇದೆಯಾ ಇಲ್ವಾ ಅಂತ. ಆಗುತ್ತೆ. ಇದಾದಮೇಲೆ ಏನು ಯಪ್ಪ ದಿನ ಕೂಲಿ ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ಸುಮಾರು 1 ವಾರ ಕಳೆದಿರ್ಬೋದು. ಅವನಿಗೆ ಕೆಲವ್ರಿಗೆ, ಎಲ್ಲರಿಗೂ ಅಷ್ಟೇ, ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೊಂದು ಇರುತ್ತೆ. ಕೆಲವರು ಎಷ್ಟೋ ಜನ ತಾವು ಓದಿರೋದೇ ಒಂದು, ಮಾಡಿರೋ ಕೆಲಸನೇ ಒಂದು. ಇದು ಸುಮಾರು ಜನಕ್ಕಿರುತ್ತೆ. ಅವ್ರಿಗೆ ಆ ಕೆಲಸದ ಮೇಲೆ ಶ್ರದ್ಧೆ ಇರಲ್ಲ. ಯಾಕಂದರೆ ಅವ್ರು ಏನೋ ಮಾಡಬೇಕು ಅಂದ್ಕೊಂಡಿರ್ತಾರೆ, ಹೊಟ್ಟೆಪಾಡು ಅನಿವಾರ್ಯವಾಗಿ ಕೆಲವೊಂದು ಕೆಲಸಗಳನ್ನ ಮಾಡಬೇಕಾಗುತ್ತೆ, ಮಾಡ್ತಾನೂ ಇರ್ತಾರೆ. ಹಾಗೆ ಇವನಿಗೂ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಆ ಕೆಲಸದ ಮೇಲೆ. ಆದರೂ ಮಾಡ್ತಿರ್ತಾನೆ. ಕೊನೆಗೆ ಅವನು ಒಂದು ದಿನ ಏನು ಮಾಡ್ತಾನೆ, ಮನೆಗೆ ಬರ್ತಾನೆ. ಮನೆಗೆ ಬಂದು ಒಂದು ತಾಮ್ರದ ಬಿನ್ಗೆ ತೊಗೋತಾನೆ. ಬಿನ್ಗೆ ತೊಗೊಂಡು ಅವನದ್ದೇ ಮನೆಯ ಅಂಚುಗಳನ್ನು ಹೊಡೆದು ಅದಕ್ಕೆ ತುಂಬಿಸಿ ಅದ್ರ ಮೇಲೆ ಒಂದು ತಗಡನ್ನು ಬಿಟ್ಟು ಒಂದು ವೈಟ್ ಬಟ್ಟೆನ ಕಟ್ಟು, ಅವನು ಏನು ಕಲ್ಯಾಣಿಯನ್ನು ಕಟ್ತಾ ಇರ್ತಾರೆ ಅದಕ್ಕೆ ಅಲ್ಲಿ ಹತ್ರ ತೊಗೊಬಂದು ಅದಕ್ಕೆ ಅಲ್ಲಿ ಹಾಕ್ಬಿಡ್ತಾನೆ. ನೆಕ್ಸ್ಟ್ ಡೇ ಆ್ಯಸ್ ಯೂಶ್ವಲ್ ಬರ್ತಾನೆ ಕೆಲಸಕ್ಕೆ. ಬರ್ತಾ 1-2 ಸಲ ಏನು ಉಳಿ ಪೆಟ್ಟನ್ನು ಹಾಕ್ತಾನೆ ಅದಕ್ಕೆ, ಅದನ್ನು ತಾಗಿಸ್ತಾನೆ. ಅದು ಟಣ್ ಅಂತ ಶಬ್ದ ಮಾಡುತ್ತೆ. ಆಗ ಅಲ್ಲಿದ್ದವರೆಲ್ಲ ಬಂದ್ಬಿಡ್ತಾರೆ. ಇವ್ರಿಗೆ ಪುಟ್ಟೇಗೌಡರು ಅಂತ ಇಟ್ಕೊಳ್ಳೋಣ ಹೆಸರು, ಅವ್ರಿಗೆ ನಿಧಿ ಸಿಕ್ತು ಅಂತ ಅಂದ್ಕೊಂಡು ಎಲ್ಲರೂ ಬರ್ತಾರೆ. ಎಲ್ಲರೂ ಕೇಳ್ತಾರೆ, ಪುಟ್ಟೇಗೌಡ್ರೆ ಇನ್ನು ನಿಮ್ಮ ಕಷ್ಟ ಎಲ್ಲ ತೀರೋಯ್ತು ಬಿಡಿ, ಇನ್ನು ನೀವು ಜೀವನದಲ್ಲಿ ಆರಾಮಾಗಿರ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ, ನಿಧಿ ಸಿಕ್ಕಿದೆ ಅಂತ ಹೇಳ್ತಾರೆ. ಎಲ್ರಿಗೂ ಖುಷಿಯಾಗೋಗುತ್ತೆ. ಹಂಗೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಮಾತು ಹೇಳ್ತಾರೆ, ಏನು ಬಿಡಪ್ಪ ನೀನು ಅದೃಷ್ಟ ಕುಲಾಯಿಸ್ತು ಹಂಗೆ ಹಿಂಗೆ ಅಂತ.
ಆಗ ಅಲ್ಲಿ ಮುಖಂಡನು ಬರ್ತಾರೆ, ಓಪನ್ ಮಾಡಪ್ಪ ಏನಿದೆ ನೋಡೋಣ ಒಳಗಡೆ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ನಿಧಿ ಸಿಕ್ಕಿದೆ ಸ್ವಾಮಿ, ಅದು ನನ್ನ ಅದೃಷ್ಟಕ್ಕೆ ಸಿಕ್ಕಿದೆಯೋ ಅದು ದುರಾದೃಷ್ಟಕ್ಕೆ ಸಿಕ್ಕಿದೆಯೋ, ಈಗಲೇ ಪಡೆದೇ ಇರೋ ಪಾಡೆಲ್ಲ ಪಡ್ತಾ ಇದ್ದೀನಿ. ಮನೆಗೆ ತೊಗೊಂಡೋಗಿ ಪುರೋಹಿತರನ್ನ ಕೇಳ್ತೀನಿ, ಏನಾದರೂ ಶಾಂತಿ ಅವನ ಹೋಮ ಏನಾದರೂ ಮಾಡಿಸ್ಬೇಕಾ, ಅಥವಾ ಬಲಿ ಕೇಳುತ್ತಂತೆ ಒಂದೊಂದು, ಅದನ್ನೇನಾದರೂ ಮಾಡಿಸ್ಬೇಕಾ, ಎಲ್ಲ ಕೇಳಬೇಕಲ್ವ ಸ್ವಾಮಿ. ಹಂಗಾಗಿ ಮನೆಗೆ ಹೋಗಿ ತೊಗೊಂಡು ಪುರೋಹಿತರನ್ನ ಕೇಳಿ ಆಮೇಲೆ ಓಪನ್ ಮಾಡ್ತೀನಿ. ನಿಮ್ಮನ್ನೆಲ್ಲ ಕರಿತೀನಿ, ಆ ಓಪನ್ ಮಾಡೋ ಟೈಮಲ್ಲಿ ನಿಮ್ಮನ್ನೆಲ್ಲರೂ ಕರೆದು ಭರ್ಜರಿ ಊಟ ಹಾಕಿಸ್ತೀನಿ ಅಂತ ಹೇಳ್ತಾರೆ. ಹೌದಪ್ಪ ನಿಜ, ಯಾವುದು ಟೈಮಲ್ಲಿ ಏನಾಗುತ್ತೋ ಯಾರಿಗೂ ಗೊತ್ತೋ, ಅದರಲ್ಲದೆ ಸರ್ಪಗಳು ಬೇರೆ ನಿಧಿಯನ್ನು ಕಾಯ್ತಾ ಇರುತ್ತೆ ಅಂತ ಹೇಳ್ತಾರೆ. ಸರಿ ನೀನು ಹೇಳಿದ್ದು ಹಾಗೆ ಮಾಡು ಅಂತಾನೆ ಅದನ್ನು ಮನೆಗೆ ತೊಗೊಬಂದಿಡ್ತಾನೆ. ಮನೆಗೆ ತೊಗೊಬಂದು ನೆಕ್ಸ್ಟ್ ಡೇ ಕೆಲ್ಸಕ್ಕೆ ಬರ್ತಾನೆ. ಎಲ್ಲರೂ ಕೇಳ್ತಾರೆ, ಯಾಕಪ್ಪ ಕೆಲ್ಸಕ್ಕೆ ಬಂದೆ, ನಿನಗೆ ನಿಧಿ ಬೇರೆ ಸಿಕ್ಕಿತ್ತು, ಯಾಕೆ ತೆಗಿಲಿಲ್ವಾ, ಏನೂ ಇರಲಿಲ್ವಾ? ಇಲ್ಲ ನನಗೆ ಪುರೋಹಿತರು ಹೇಳಿದ್ರು 3 ವರ್ಷದವರೆಗೂ ಅದನ್ನು ಓಪನ್ ಮಾಡೋಂಗಿಲ್ವಂತೆ, ಅದು ಬಲಿ ಕೇಳುತ್ತಂತೆ, ಅಲ್ಲದೆ ಸಾಕಷ್ಟು ಪೂಜೆ ಹವನಗಳನ್ನೆಲ್ಲ ಮಾಡಿಸ್ಬೇಕಂತೆ, ಅದಿಲ್ಲದೆ ಇದ್ದರೆ ಅದು ನಮ್ಮ ಯಾರು ಓಪನ್ ಮಾಡ್ತಾರೆ ಅವ್ರ ವಂಶನೇ ನಿರ್ವಂಶ ಆಗ್ಬಿಡುತ್ತಂತೆ. ಹಾಗಾಗಿ ನಾನು ಆ ನಿಧಿಯನ್ನು ಓಪನ್ ಮಾಡಲಿಲ್ಲ, ಕೂಲಿ ಕೆಲ್ಸಕ್ಕೆ ಬರ್ತಾಯಿದ್ದೀನಿ ಅಂತ. ಆಯಿತು, ಅವ್ರಿಗೆಲ್ಲ ಕೂಲಿ ಮಾಡ್ತಾಯಿದ್ರು. ಇದು ಒಬ್ಬರಿಂದ ಒಬ್ರಿಗೆ ಹರಡ್ಬಿಡುತ್ತೆ ನ್ಯೂಸು. ಪುಟ್ಟೇಗೌಡ್ರಿಗೆ ನಿಧಿ ಸಿಕ್ತಂತೆ ಅಂತ ಎಲ್ರಿಗೂ ಖುಷಿ ಆಗುತ್ತೆ. ಹಂಗೆ ಒಬ್ಬರಾದ್ಮೇಲೆ ಯಾರು ಸಂಬಂಧಿಗಳು ಸಹಾಯ ಮಾಡಿರಲಿಲ್ಲ, ಅವರು ಒಬ್ಬರಾದ್ಮೇಲೆ ಮನೆಗೆ ಬರೋಕ್ಕೆ ಶುರು ಮಾಡೋದು. ನಾವು ಎಲ್ಪ್ ಮಾಡ್ತೀವಿ ನಿಮಗೆ. ಆವಾಗ ಹಂಗಿತ್ತು, ಆಗ ನಮಗೂ ಕಷ್ಟ ಇತ್ತು, ಸಹಾಯ ಮಾಡೋಕ್ಕಾಗಲಿಲ್ಲ. ಆದರೆ ಇವಾಗ ಹಂಗಿಲ್ಲ, ನಿಮ್ಗೇನು ಬೇಕು ಹೇಳಿ ಅಂತ ಒಬ್ಬರು 2 3 ಜನ ಹಿಂಗೆ ಮನೆ ತುಂಬ ನೆಂಟರು ಸೇರ್ಕೊಂಡು ಎಲ್ಲರೂ ಕೇಳ್ತಾಯಿದ್ರು. ಅಯ್ಯೋ ನನಗೇನು ಹೆಚ್ಚಿಗೆ ಬೇಕಾಗಿಲ್ಲ, ನಂದು ಏನು ಮಗ್ಗಗಳೇನಿದೆ ಅದು ರಿಪೇರಿ ಮಾಡೋಕ್ಕೆ ಅಥವಾ ಹೊಸ ತೊಗೊಳಕ್ಕೆ ಒಂದು 3,000 - 4,000 ರೂಪಾಯಿ ಆದರೆ ಸಾಕಾಗಿತ್ತು ಅಂತ. ಎಲ್ಲರೂ ಒಂದಷ್ಟು ದುಡ್ಡನ್ನು ಕಲೆಕ್ಟ್ ಮಾಡ್ತಾರೆ. ಎಲ್ಲರೂ ನಾನು 1,000, ನೀನು 500, ಅವ್ನು 300, 200 ಹಿಂಗೆ ಎಲ್ಲರೂ ಅವರ ಕೈಯಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟು ಹಣವನ್ನು ಕೊಡ್ತಾರೆ. ಆ ಯಪ್ಪ ಏನು ಮಾಡ್ತಾನೆ, ಮತ್ತೆ ಹೊಸದಾಗಿ ತನ್ನ ಮಗ್ಗವನ್ನು ಶುರು ಮಾಡ್ತಾನೆ. ಬಿಸ್ನೆಸ್ಸು ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗುತ್ತೆ. ಅದಾದಮೇಲೆ ಅವ್ನು ಯಾರ್ಯಾರ ಹತ್ರ ಇಸ್ಕೊಂಡಿರ್ತಾನೋ ಸಾಲ ಅದನ್ನೆಲ್ಲ ತೀರಿಸ್ತಾನೆ. ಅವನು ಒಂದು ಹಂತಕ್ಕೆ ತುಂಬ ಚೆನ್ನಾಗಿ ಬೆಳೀತಾನೆ, ಎಲ್ಲ ಅನುಕೂಲವಾಗಿರುತ್ತೆ. ಆ 3 ವರ್ಷ ಏನು ನಿಧಿಯನ್ನು ಓಪನ್ ಮಾಡಬೇಕಾಗುತ್ತೆ, ಆ ನಿಧಿಯ ಓಪನ್ ಮಾಡುವಂಥ ಸಮಯನೂ ಬರುತ್ತೆ. ಆ ನಿಧಿಯನ್ನು ಎಲ್ಲರ ಸಮ್ಮುಖದಲ್ಲೂ ಓಪನ್ ಮಾಡ್ತಾನೆ. ಎಲ್ಲ ಓಪನ್ ಮಾಡಿದಾಗ ಅದರಲ್ಲಿ ಇದ್ದಿದ್ದು ಅವನದೇ ಮನೆಯ ಹಂಚಿನ ಚೂರುಗಳು. ಎಲ್ರಿಗೂ ಶಾಕ್ ಆಗೋಗುತ್ತೆ. ಯಾರ್ಯಾರು ಏನೇನೋ ಅಂದ್ಕೊಂಡು ಬಂದಿದ್ರು, ಏನೋ ಒಂದಷ್ಟು ಮಗಳ ಮದುವೆಗೆ ಒಂದಷ್ಟು ಅದರಲ್ಲಿದ್ದು ಏನು ಬಂದಿರುತ್ತೆ ಅದರಲ್ಲಿ ಒಂದಷ್ಟು ಇಸ್ಕೊಳ್ಳೋಣ, ಒಂದು ಮನೆ ಕಟ್ಟೋಕ್ಕೆ ಇಸ್ಕೊಳ್ಳೋಣ, ಇನ್ನೊಂದೇನೋ ಇಸ್ಕೊಳ್ಳೋಣ, ಇವನಿಂದ ಇನ್ನೊಂದಷ್ಟು ಉಪಯೋಗ ಪಡ್ಕೊಳ್ಳೋಣ ಅಂತ ಯಾರ್ಯಾರೆಲ್ಲ ಬಂದಿದ್ರೋ ಅವರೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ಕೊಂಡಿದ್ದಷ್ಟೇ ಲಾಭ ಅಂತ ಅಂದ್ಕೊಂಡು ಎಲ್ಲ ಅವ್ರವ್ರ ಮನೆಗೆ ವಾಪಸ್ ಬಿಟ್ಟೋಗ್ಬಿಡ್ತಾರೆ. ಹೋಗಲೇಬೇಕಾಗುತ್ತೆ, ಯಾಕಂದರೆ ಅವನ ತಕ್ಕಗೆ ಅಷ್ಟೇ ಅವನು ಜೀವನವನ್ನು ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಷ್ಟೇ, ಅದರಲ್ಲಿ ಯಾವುದೇ ನಿಧಿ ಇರಲಿಲ್ಲ. ಈ ರೀತಿ ಒಂದು ಬುದ್ಧಿಯನ್ನು ಉಪಯೋಗಿಸಿ ಅವನ ಏನು ಅಳಿ ತಪ್ಪಿದ ಸಂಸಾರವನ್ನು ಮತ್ತೆ ಅಳಿಗೆ ತಂದ್ಕೊಳ್ಳುವಂಥ ಕೆಲಸವನ್ನು ಆ ಪುಟ್ಟೇಗೌಡರು ಮಾಡ್ತಾರೆ. ಇದರಿಂದ ನಾವು ಅಷ್ಟೇ ಕಲ್ತ್ಕೋಬೇಕಾಗಿರೋದು, ಇರುವಾಗ ಎಲ್ಲರೂ ನಮ್ಮ ಜೊತೆ ಇರ್ತಾರೆ, ಇಲ್ಲದೇ ಇದ್ದಾಗ ಯಾರೂ ಇರೋ ಕಾರಣಕ್ಕೆ ಒಂದಷ್ಟು ದುಡ್ಡನ್ನು ಸೇರಿಸಿ ಕೂಡಿಟ್ಟು ನಮ್ಮ ಮುಂದಿನ ಫ್ಯೂಚರ್ಗೆ ಅಂತ ಎತ್ತಿಟ್ಕೊಳ್ಳೋಣ. ನಾವಲ್ಲದೆ ಇದ್ದರೆ ನಮ್ಮ ಮಕ್ಳಿಗಾದರೂ ಅದು ಆಗುತ್ತೆ ಅಂತ ಹೇಳಿ ಕಥೆನ ಮುಗಿಸ್ತಾ ಇದ್ದೀನಿ. ಯಾರ್ಯಾರಿಗೆ ಇಷ್ಟ ಆಯಿತು, ಯಾರ್ಯಾರು ನೋಡ್ತೀರಾ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದಷ್ಟು ಜನಕ್ಕೆ ಶೇರ್ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.